ಈ ಚಟ್ನಿ ನೋಡಿ ಹೇಗೆ ಆಗಿದೆ ನೋಡಿ, ಸೂಪರ್ ಆಗಿದೆ. ಸ್ವಲ್ಪ ನುಗ್ಗೆ ಸೊಪ್ಪು ಉಂಟು, ಇದರಿಂದ ಒಂದು ಚಟ್ನಿ ಮಾಡಿ ತೋರಿಸ್ತೇನೆ ನಿಮಗೆ. ಮೊದಲಿಗೆ ಈ ಸೊಪ್ಪನ್ನು ಕ್ಲೀನ್ ಮಾಡಿ ಇಡ್ತೇನೆ. ಈಗ ಒಂದು ಬಾಣಲೆಗೆ ಎಣ್ಣೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಖಾರಕ್ಕೆ ಸ್ವಲ್ಪ ಮೆಣಸು, ಅದನ್ನು ಕೂಡ ಹುರಿಯುವ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಆಮೇಲೆ ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಇದನ್ನು ಕೂಡ ಫ್ರೈ ಮಾಡುವ. ಆಮೇಲೆ ಕ್ಲೀನ್ ಮಾಡಿದ ನುಗ್ಗೆ ಸೊಪ್ಪನ್ನು ಕೂಡ ಹುರಿತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡುವ. 1 ಕಪ್ ನುಗ್ಗೆ ಸೊಪ್ಪು ಹೇಗೆ ಬಾಡಿದೆ ನೋಡಿ, ಇಷ್ಟು ಸ್ವಲ್ಪ ಆಗಿದೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡುವ. ಈಗ ತೆಂಗಿನಕಾಯಿ ಕೂಡ ಹಾಕ್ತಾ ಇದ್ದೇನೆ, ಸ್ವಲ್ಪ ಫ್ರೈ ಮಾಡುವ. ಈ ಚಟ್ನಿಯನ್ನು ಅಮ್ಮ ಹೇಳಿಕೊಟ್ಟದ್ದು ನನಗೆ. ಅರಶಿನ ಕೂಡ ಹಾಕ್ತಾ ಇದ್ದೇನೆ. ಹುರಿದಾಯಿತು, ಈಗ ತಣಿಲಿಕ್ಕೆ ಬಿಡುವ, ಆಮೇಲೆ ಗ್ರೈಂಡ್ ಮಾಡುವ. ಸ್ವಲ್ಪ ಉಪ್ಪು, ಸ್ವಲ್ಪ ಹುಳಿ. ಈಗ ಗ್ರೈಂಡ್ ಮಾಡುವ. ಸ್ವಲ್ಪ ನೀರು ಹಾಕ್ತೇನೆ. ನುಗ್ಗೆ ಸೊಪ್ಪಿನ ಚಟ್ನಿ ಹೇಗೆ ಆಗಿದೆ ನೋಡಿ, ತುಂಬ ಟೇಸ್ಟಿ ಆಗಿರ್ತದೆ ಇದು.